ಕೂತ್ಕೊಳ್ಳಿ ಅಣ್ಣ. ಓ ನಮಸ್ಕಾರ. ಬಾವಿ ಬೀಗ್ರು ಬರ್ಬೇಕು ಕೂತ್ಕೊಳ್ಳಿ. ನಮಸ್ಕಾರ. ದೇವಕಿ, ಬೀಗರಿಗೆ ಕುಡಿಯೋಕ್ ಜ್ಯೂಸ್ ತಗೊಂಡ್ ಬಾ. ಹೋಗು ಬೇಗ. ಹಾ ಸರಿ. ಇಷ್ಟೊತ್ತು ನಿಮ್ಗೆ ಕಾಯ್ತಾ ಇದ್ವಿ. ಹಾ ಕೊಡಿಲಿ. ತಗೊಳ್ಳಿ ಅಕ್ಕ. ತಗೊಳ್ಳಿ. ತಗೋ ಪುಟ್ಟ. ಯಾಕಪ್ಪ ಹಾಗ್ ನೋಡ್ತಿದ್ಯಾ? ಜ್ಯೂಸ್ ತಗೋ. ದೇವಕಿ ಅವರೇ, ಎಲ್ಲಿ ನಿಮ್ಮ ಯಜಮಾನ್ರು ಕಾಣ್ತಾನೆ ಇಲ್ಲ? ಅದು ಅತ್ತಿಗೆ ಅವ್ರ ಆಫೀಸ್ಗೆ ಹೋಗಿದ್ದಾರೆ. ಏನು ಆಫೀಸ್ಗ? ಮನೇಲಿ ಶಾಸ್ತ್ರ ಇಟ್ಕೊಂಡು ಆಫೀಸ್ಗೆ ಹೋಗಿದ್ದಾರೆ ಅಂದ್ರೆ ಏನ್ರಿ ಅರ್ಥ? ಅವ್ರಿಲ್ದೆ ಯಾವ ಶಾಸ್ತ್ರ ಮಾಡ್ತೀರಾ? ಹೌದಲ್ವಾ ದೇವ್ಕಿ? ಭಾವನೆ ಇಲ್ದೆ ಶಾಸ್ತ್ರ ಎಲ್ಲ ಹೇಗೆ ಅಂತ. ಅವನು ಹೋಗಿರೋದು ಆಫೀಸ್ಗೆ, ಫಾರಿನ್ಗಲ್ಲ. ಇನ್ನೇನು ಬರ್ತಾನೆ. ಓಹೋ, ಬರ್ಲಿ ಬಿಡಿ. ಇಷ್ಟು ದಿನನೇ ಕಾದಿದೀವಂತೆ, ಇನ್ನು ಸ್ವಲ್ಪ ಹೊತ್ತಿಗೆ ಏನು ಮಹಾ? ಓ, ಫ್ಯೂಚರ್ ಬಾವಾ, ನಿಮ್ ಕಣ್ಗಳು ಅಕ್ಕನೇ ಹುಡುಕ್ತಿರೋ ಹಾಗಿದೆ. ತಡ್ಕೋ, ಬರ್ತಾಳೆ. ಹುಡುಗನ್ಗೆ ಹುಡುಗಿ ಚಿಂತೆ, ಪಾಪ ಬೀಗ್ರಿಗೆ ಭಾವ ಇಲ್ವಲ್ಲ ಅನ್ನೋ ಯೋಚನೆ. ದೇವ್ಕಿ, ಏನಿನ್ನು ಇಲ್ಲೇ ನಿಂತಿದ್ಯಾ? ಹೋಗು, ಭಾವಂಗೊಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು. ಹಾ. ಏನಾಯ್ತು ಇವ್ರಿಗೆ? ಫೋನೇ ತೆಗಿತಿಲ್ವಲ್ಲ, ಏನ್ ಮಾಡ್ಲಿ? ದೇವಕಿ ಅವರೇ, ಏನು ಹೇಳಿದ್ರು ನಿಮ್ಮ ಯಜಮಾನ್ರು? ಇನ್ನೂ ಎಷ್ಟೊತ್ತು ಕಾಯ್ಬೇಕು ನಾವು? ಇಲ್ಲ, ಅದಕ್ಕೆ ಫೋನ್ ತೆಗಿತಾ ಇಲ್ಲ. ಓಹೋ, ಫೋನೇ ರಿಸೀವ್ ಮಾಡ್ತಿಲ್ಲ ಅಂದಮೇಲೆ ಅರ್ಥ ಆಯ್ತು ಬಿಡಿ. ಬೀಗ್ರೆ, ಭಾವ ಬರೋವರೆಗೂ ವೇಟ್ ಮಾಡೋದು ನಿಮ್ಗೆ ಸ್ವಲ್ಪ ಬೋರ್ ಆಗ್ಬೋದು. ಒಂದು ಕೆಲಸ ಮಾಡಿ, ಅವ್ರು ಬರೋವರೆಗೂ ರೂಮಲ್ಲಿ ಬೇಕಿದ್ರೆ ರೆಸ್ಟ್ ಮಾಡ್ತೀರಿ. ಚೋಟ, ನಿಮ್ ಗುಂಗುರು ಆಂಟಿ ಯಾಕೋ ತುಂಬಾ ಓವರ್ ಆಗಾಡ್ತಾ ಅಲ್ವಾ? ಬೇಡ ಅಂದ್ರು ನೀನೇಲ್ವಾ ಅದಕ್ಕೆ ಮದ್ವೆ ಆಗ್ತಿರೋದು? ಅದಕ್ಕೆ ಬಾಲ ಸುಡ್ತಾಗ ಹಾಕಿರ್ಬೇಕು. ಏಯ್ ಮುಚ್ಚು ಬಾಯ್. ದೇವಕಿ ಅವರೇ, ನಮ್ಮ ಸೊಸೆ ಆಗೋಳ ಹತ್ರನಾದ್ರೂ ಸ್ವಲ್ಪ ಮಾತಾಡ್ಬಹುದಾ? ಅಯ್ಯೋ, ಅದಕ್ಕೇನಂತೆ, ಅಫ್ಕೋರ್ಸ್. ದೇವಕಿ, ಇವ್ರನ್ನ ಕರ್ಕೊಂಡು ಹೋಗು, ಪ್ರಾರ್ಥನನ್ ರೂಮ್ ತೋರಿಸು. ಹಾ ಅಕ್ಕ, ಅದಕ್ಕೆ ಬನ್ನಿ.
ಬನ್ನಿ. ಯಾಕಮ್ಮ ಹಾಗೆ ನೋಡ್ತಿದೀಯಾ? ಓ, ಅಷ್ಟೆಲ್ಲ ಬೈದವಳು ಈಗ ಯಾಕೆ ನಿನ್ನ ಮುಂದೆ ಬಂದು ನಿಂತಿದ್ದೀನಿ ಅಂತನಾ? ಏನೋ ಬೇಜಾರಲ್ಲಿ 2 ಮಾತು ಹೇಳಿಬಿಟ್ಟೆ, ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಮ್ಮ, ಪರವಾಗಿಲ್ಲ ಬಿಡಿ. ಆಹಾ, ದೊಡ್ಡ ಮನಸ್ಸು ನನ್ನ ಸೊಸೆಗೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಅದೇನು ಮೋಡಿ ಮಾಡಿದೆಯಮ್ಮ ನನ್ನ ಮಗನಿಗೆ? ನಿನ್ ಬಿಟ್ಟು ಇನ್ಯಾರನ್ನೂ ಮದುವೆ ಆಗಲ್ಲ ಅಂತ ಕೂತಿದ್ದಾನೆ. ಪ್ರೀತಿನೇ ಹಾಗಲ್ವಾ ಅದ್ಗೆ? ಒಂದ್ಸಲ ಬೇರ್ ಬಿಟ್ಟು ಹೆಮ್ಮರ ಆಯಿತು ಅಂದರೆ ಭೂಮಿನೂ ಮರನ್ನು ಯಾರ ಕೈಯಿಂದನೂ ಬೇರ್ಪಡ್ಸಕ್ಕೆ ಸಾಧ್ಯ ಇಲ್ಲ. ಹೌದೌದು, ತುಂಬ ಕಷ್ಟ ಬಿಡಮ್ಮ. ಅದಕ್ಕೆ ತಾನೇ ನಾವು ಇವತ್ತು ಇಲ್ಲಿವರೆಗೂ ಬರೋವಾಗಿದ್ದು. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತೆ ಬಿಡಿ. ಅಮ್ಮ, ಹೇಳಮ್ಮ, ಹೇಳು. ಆಹಾ, ಏನ್ ನಯ, ಏನ್ ನಾಜುಕು. ನಿಮ್ಮಮ್ಮ ಚೆನ್ನಾಗೆ ಟ್ರೈನ್ ಅಪ್ ಮಾಡಿದ್ದಾರೆ ಅನ್ಸುತ್ತೆ. ಟ್ರೈನಿಂಗ್ ಎಲ್ಲ ಏನೂ ಇಲ್ಲ ಅದಕ್ಕೆ. ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು ನಮ್ಮನೆ ಸಂಪ್ರದಾಯ, ಸಂಸ್ಕಾರ ಅಷ್ಟೇ. ಅಯ್ಯೋ, ಕಂಡಿದ್ದೀನಮ್ಮ. ನಿಮ್ಮ ಮನೆಯವ್ರ ನಮಸ್ಕಾರ, ಸಂಸ್ಕಾರ ಎಲ್ಲ ಕಂಡಿದ್ದೀನಿ. ಅದಕ್ಕೆ ನೀವು ಮಾತಾಡ್ತಾರಿ, ಬಂದೆ. ಅಯ್ಯೋ, ನಾನು ಮಾತಾಡೋದೇನಿದೆ ಅಮ್ಮ? ಎಲ್ಲ ಮಾತುಕತೆ ಆದ್ಮೇಲೆ ತಾನೇ ನಮ್ಮನ್ನು ಕರೆಸಿರೋದು. ಬಂದ್ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನೂ ನಿಮ್ಮ ಯಜಮಾನ್ರು ಬಂದಿಲ್ಲ. ಇನ್ನೂ ಎಷ್ಟೊತ್ತು ಕಾಯ್ಬೇಕೋ ಏನೋ ನಾವು. ಬೇಜಾರು ಮಾಡ್ಕೋಬೇಡ ನನ್ನ ಕಂದ. ನಾವು ನಡ್ಕೊಂಡಿರೋ ರೀತಿಗೆ ಅವ್ರು ಹಾಗೆ ನಡ್ಕೊಳ್ತಿದ್ದಾರೆ ಅಷ್ಟೆ. ಮದುವೆ ಒಂದು ಆಗ್ಬಿಡ್ಲಿ, ಎಲ್ಲ ಸರಿ ಹೋಗುತ್ತೆ. ಧೈರ್ಯವಾಗಿರು. ಯಾರದು ಬಿಡಿ. ಯುವ, ನನಗೆ ಗೊತ್ತು ಅದು ನೀವೇ ಅಂತ. ಪ್ಲೀಸ್ ಬಿಡಿ. ಏನ್ರೀ ಇಷ್ಟು ಬೇಗ ಕಂಡಿಡಿದು ಬಿಟ್ರಲ್ಲ? ಯುವ, ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ? ಏನ್ ಅನ್ಕೋತಾರೆ ಪಾಪ, ಡೋರೇ ಕ್ಲೋಸ್ ಆಗಿಲ್ವಲ್ಲ ಅನ್ಕೋತಾರೆ. ಯುವ, ಮತ್ತಿನ್ನೇನ್ರಿ, ಇವತ್ತಿಂದ ನಾವು ಲವರ್ಸ್ ಇಂದ ಫಿಯಾನ್ಸಿಗಳಾಗಿ ಪ್ರಮೋಷನ್ ತಗೋತಾ ಇದೀವಿ. ಇವಾಗ್ಲೂ ನಾವು ಅವ್ರು ನೋಡ್ತಾರ ಇವ್ರು ನೋಡ್ತಾರೆ ಅಂತ ಹೆದರ್ಕೋಬೇಕಾ? ಆಹಾ, ಅದೆಷ್ಟು ನಾಚ್ಕೋತೀರಾ ನೀವು. ಹುಡುಗಿರ್ ನಾಚ್ಕೊಂಡಷ್ಟು ಪಾಪ ಹುಡುಗರಿಗೆ ಎಷ್ಟು ಲಾಸು ಗೊತ್ತಾ? ಯಾಕೆ? ಸುತ್ತಮುತ್ತ ಯಾರು ಇಲ್ಲದೆ ಇರುವಾಗ ನೀವು ಹೀಗೆ ನಾಚ್ಕೋತಾ ನಿಂತ್ರೆ ನಮಗೆ ಸಿಗಬೇಕಾಗಿರೋ ಯಾವ ಬೆನಿಫಿಟು ಸಿಗಲ್ವಲ್ಲ, ಅದಕ್ಕೆ.